ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ನೇಪಿಯರ್ ಬಗ್ಗೆ ವಿಡಿಯೋನ ಮಾಡ್ಕೊಂಡಿದ್ವಿ. ಸಾಕಷ್ಟು ಜನ ಸ್ಮಾರ್ಟ್ ನೇಪಿಯರ್ ಒಂದು ಬಿತ್ತನೆಗೆ ಒಂದು ಕಡ್ಡಿಗಳು ನಮಗೆ ಬೇಕು, ಸ್ಮಾರ್ಟ್ ನೇಪಿಯರ್ನ ನಾವು ಸಹ ಬೆಳಿಬೇಕು ಅಂತಕ್ಕಂಥವ್ರು ಸುಮಾರು ಜನ ಆಸಕ್ತಿಯನ್ನು ತೋರಿಸಿದ್ದೀರ. ಎಲ್ಲರೂ ಸಹ ನನಗೆ 5,000, 2,000, 200, 300, 400, ಒಂದು 500 ಸ್ಟಿಕ್ಸ್, ಸ್ಮಾರ್ಟ್ ನೇಪಿಯರ್ ಸ್ಟಿಕ್ಸ್ ನಮಗೆ ಬೇಕು. ಖಂಡಿತ ನೀವು ಸಪ್ಲೈ ಮಾಡಿ ಅಂತಂದು ಕೇಳಿದ್ದಾರೆ. ಇಷ್ಟೂ ಜನಕ್ಕೂ ಒಂದೇ ಸಲ ಸಪ್ಲೈ ಮಾಡ್ಬೇಕಂದ್ರೆ ಖಂಡಿತ ಆಗೋದಿಲ್ಲ. ಯಾಕೆಂತಂದರೆ ಬೆಳವಣಿಗೆ ಅನ್ನೋದು ಈಗ ಈ ಒಂದು ಸೀಸನ್ನಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಷ್ಟೂ ಜನಕ್ಕೂ ಸಪ್ಲೈ ಮಾಡೋಕ್ಕೆ ಖಂಡಿತ ಆಗಲ್ಲ. ಇದರ ಒಂದು ಅವೈಲಬಿಲಿಟಿ, ಇದರ ಒಂದು ದೊರಕುವಿಕೆ ಅಂದರೆ ನಿಮಗೆ ಸಿಗುತ್ತಾ ಇಲ್ವೋ ಅನ್ನೋದನ್ನು ನಾನು ಆಗಾಗ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಷ್ಟೆಷ್ಟು ಅವೈಲಬಲ್ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಖಂಡಿತ ನೀವು ಅದನ್ನು ನೋಡಿಬಿಟ್ಟು ಆರ್ಡ್ರನ್ನು ಕೊಡಿ ಖಂಡಿತ. ಇದ್ದಾಗ ನಿಮ್ಗೆ ಖಂಡಿತ ಕಳಿಸ್ಕೊಡ್ತೀನಿ. ಪ್ರೆಸೆಂಟ್ ಎಲ್ಲರಿಗೂ ಒಂದೇ ಸಲ ಕಳಿಸ್ಕೊಡೋದಂತ ಖಂಡಿತ ನಮ್ಮಿಂದ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದು ಸಪ್ಲೈ ಇಲ್ಲ. ಡಿಮ್ಯಾಂಡ್ ಹೆಚ್ಚಾಗಿದ್ದಾಗ ಸಪ್ಲೈ ಕಡಿಮೆ ಇದೆ. ಖಂಡಿತ ಅಷ್ಟೊಂದು ಕೊಡೋಕ್ಕಾಗಲ್ಲ. ಖಂಡಿತ ನಾವು ಅದನ್ನು ಅವೈಲಬಿಲಿಟಿ ಇದ್ದಾಗ ಅದರ ದೊರಕುವಿಕೆ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ಖಂಡಿತ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಚಾನಲಲ್ಲಿ. ನೀವು ಅದನ್ನು ಖಂಡಿತ ಆವಾಗ ಆರ್ಡರ್ ಮಾಡ್ಕೋಬೋದು. ಖಂಡಿತ ಆವಾಗ ಹೇಳ್ತೀನಿ ಅದನ್ನು. ಈಗೆಲ್ಲರಿಗಂತೂ ಸಿಗಲ್ಲ, ಕೆಲವ್ರಿಗೆ ಮಾತ್ರ ಅದನ್ನು ಕೊಡ್ಲಿಕ್ಕಂತೂ ಸಾಧ್ಯ ಆಗುತ್ತೆ. ಓಕೆ, ನಿನ್ನೆ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ನೇಪಿಯರ್ ಬಗ್ಗೆ ಹೇಳಿದ್ವಿ. ಪ್ರೆಸೆಂಟ್ ಅದು ಇಂಡೋನೇಷಿಯನ್ ಆಗಿತ್ತು. ಪ್ರೆಸೆಂಟ್ ವಿಡಿಯೋ ಈಗ ನೀವು ನೋಡ್ತಾ ಇರುವಂಥ ವಿಡಿಯೋ ಬಂದ್ಬಿಟ್ಟು ಈಗ ರೆಡ್ ನೇಪಿಯರ್ ಬಗ್ಗೆ ನಾವು ಈ ಒಂದು ವಿಡಿಯೋವನ್ನು ಮಾಡ್ಕೊಳ್ತಾ ಇದ್ದೀವಿ. ಏನು ರೆಡ್ ನೇಪಿಯರ್ ವಿಶೇಷತೆ ಏನಿರುತ್ತೆ, ಸ್ಮಾರ್ಟ್ ನೇಪಿಯರು, ರೆಡ್ ನೇಪಿಯರು ಮತ್ತು ಸೂಪರ್ ನೇಪಿಯರು, ಕೋ ಸೀರೀಸ್ ಹುಲ್ಲುಗಳು, ಇವುಗಳಲ್ಲಿ ಏನು ಡಿಫರೆನ್ಸ್ ಇರುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ರೆಡ್ ನೇಪಿಯರ್ ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಡೆವಲಪ್ ಮಾಡಿರ್ತಕ್ಕಂತಹ, ಆಸ್ಟ್ರೇಲಿಯಾದಲ್ಲಿ ಡೆವಲಪ್ ಆದಂತಹ, ಅದರ ಒಂದು ಸಂವರ್ಧನೆ ಮಾಡಿದಂತಹ ಸ್ಥಳ ಆಸ್ಟ್ರೇಲಿಯಾ ಆಗಿದ್ದರಿಂದ ಇದಕ್ಕೆ ಆಸ್ಟ್ರೇಲಿಯನ್ ನೇಪಿಯರ್ ಅಂತಾರೆ ಅಥವಾ ರೆಡ್ ನೇಪಿಯರ್. ರೆಡ್ ನೇಪಿಯರ್ ಯಾಕಂತಾರೆ ಅಂದರೆ ಇದರ ಕಾಂಡ, ಎಲೆ ಮತ್ತೊಂದು ಎಲ್ಲವೂ ಸಹ ಕೆಂಪು ಬಣ್ಣದಲ್ಲಿರೋದ್ರಿಂದ ಖಂಡಿತ ಇದನ್ನು ನಾವು ರೆಡ್ ನೇಪಿಯರ್ ಅಂತಂದು ಕರ್ಕೊಳ್ತೀವಿ. ಎಲ್ಲರೂ ಅದೇ ರೀತಿಯಲ್ಲಿ ಕರ್ಕೊಳ್ತಾರೆ. ಓಕೆ, ಏನು ಇದರ ಒಂದು ವಿಶೇಷತೆ ಅಂತ ಅಂದರೆ ಆ್ಯಸ್ ಇಟ್ ಈಸ್ ಇದರ ಒಂದು ಕಾಂಡ ಅತಿ ಹಾರ್ಡ್ ಬರೋದು ಕಡಿಮೆ, ಹಾರ್ಡ್ ಬರೋದಿಲ್ಲ. ಗರಿಗಳು ಸಹ ಅಷ್ಟೇ ಸ್ಮೂತ್ ಆಗಿರುತ್ತೆ, ತುಂಬ ಹಾರ್ಡ್ ಬರೋದಿಲ್ಲ. ಹಾಗೆಯೇ ಇದರಲ್ಲಿರುವಂತಹ ಒಂದು ಫೈಬರ್ ಪ್ರೋಟೀನ್, ಡ್ರೈ ಮ್ಯಾಟ್ರ್ ಪ್ರೋಟೀನ್ ಮತ್ತು ಡ್ರೈ ಮ್ಯಾಟ್ರು, ಫೈಬರು, ಪ್ರೋಟೀನ್, ಇವುಗಳ ಒಂದು ಪರ್ಸೆಂಟೇಜ್ ಸಹ ತುಂಬ ಉತ್ತಮವಾಗಿರುತ್ತೆ. ಆ್ಯಸ್ ಈಕ್ವಲ್ ಟು ಸ್ಮಾರ್ಟ್ ನೇಪಿಯರ್ ಏನಿದೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತ ಅಂದರೆ ಇದರ ಒಂದು ಸಾಗುವಳಿ ಪದ್ಧತಿಯಲ್ಲಿ ಡಿಫ್ರೆನ್ಸಸ್ ಇರುತ್ತೆ. 18% ಆಫ್ ಪ್ರೋಟೀನ್ಸ್ ಇರುತ್ತೆ, ಅಪ್ ಟು 20%ನಷ್ಟು ಡ್ರೈ ಮ್ಯಾಟರ್ ಇರುತ್ತೆ. ಇದು ಸಹ ಬೆಸ್ಟ್ ಆಫ್ ದ ಬೆಸ್ಟ್ ಅಂತಂದು ನಾವು ಹೇಳ್ಬೋದು. ಯಾಕೆಂತಂದರೆ ಬೆಳವಣಿಗೆಯಲ್ಲಿ ಇದು ಸ್ಮಾರ್ಟ್ ನೇಪಿಯರ್ಗಿಂತ ಸ್ವಲ್ಪ ಹೈಟ್ ಬೆಳೆಯುತ್ತೆ. ಇಳುವರಿಯಲ್ಲೂ ಸಹ ಅಷ್ಟೇ. 1 ಎಕರೆ ಪ್ರದೇಶದಲ್ಲಿ ರೆಡ್ ನೇಪಿಯರ್ ನಿಮಗೆ 200ರಿಂದ 220 ಟನ್ನಷ್ಟು ಇಳುವರಿಯನ್ನು ನಾವು ಪಡ್ಕೋಬೋದು ರೆಡ್ ನೇಪಿಯರನ್ನು. ಇದರ ಒಂದು ಕೊಡುವಿಕೆಯಿಂದಾಗಿ ಡೈರಿ ಫಾರ್ಮ್ಗಳಲ್ಲಿ ಹಾಲಿನ ಉತ್ಪಾದನೆ ಖಂಡಿತ ಹೆಚ್ಚಾಗ್ತಕ್ಕಂಥದ್ದು. ಯಾಕೆಂದರೆ ಪ್ರೋಟೀನ್ ಪರ್ಸೆಂಟ್ ಇದ್ದರೆ ಹಾಲು ಇಳುವರಿ ಅಂತಕ್ಕಂಥದ್ದು ಅಧಿಕವಾಗುತ್ತೆ. ಹಾಗೆಯೇ ನೀವೇನಾದರೂ ಕುರಿ ಮೇಕೆ ಶೆಡ್ಗಳನ್ನು ಮಾಡಿದ್ದು, ಕುರಿ ಮೇಕೆ ಆ ಒಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಇವುಗಳನ್ನು ನೀವೇನಾದರೂ ರೆಡ್ ನೇಪಿಯರ್ ಹಾಕ್ಬಿಟ್ಟು ಅದನ್ನು ಕೊಡ್ತೀವಿ ಅಂತಂದರೆ ಇಲ್ಲಿ ದೇಹದ ಬೆಳವಣಿಗೆ ಉತ್ತಮವಾಗಿರುತ್ತೆ. ಮಾಂಸದ ಬೆಳವಣಿಗೆ ಅನ್ನೋದು ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಒಂದು ರೆಡ್ ನೇಪಿಯರ್ ಕೊಡೋದ್ರಿಂದಲೂ ಸಹ ಪ್ರೋಟೀನ್ಸ್ ಇರುತ್ತೆ, ಡ್ರೈ ಮ್ಯಾಟರ್ ಇರುತ್ತೆ ಮುಖ್ಯವಾಗಿ. ಅದರಲ್ಲಿ ಫೈಬರ್ ಸಹ ಇನ್ಕ್ಲೂಡ್ ಆಗಿರೋದ್ರಿಂದ ಬಾಡಿ ಡೆವಲಪ್ಮೆಂಟು ಮತ್ತು ಮಿಲ್ಕ್ ಇಲ್ಲಿಂಗ್ಗೆ ಬೆಸ್ಟ್ ಆಫ್ ದ ಬೆಸ್ಟ್ ನೇಪಿಯರ್ ರೆಡ್ ನೇಪಿಯರ್ ಅಂತ ಹೇಳ್ಬೋದು. ಓಕೆ, ಇದರ ಒಂದು ಸಾಗುವಳಿ ಪದ್ಧತಿಯನ್ನು ನಾವು ಯಾವ ರೀತಿ ಮಾಡ್ಕೋಬೋದು ಅಂದರೆ ಯಾವ ರೀತಿ ಇದನ್ನು ನಾಟಿ ಮಾಡ್ಕೋಬೋದು. ಈಗ ಆಲ್ರೆಡಿ ನಾವು ಲಾಸ್ಟ್ ಸ್ಮಾರ್ಟ್ ನೇಪಿಯರ್ನ ನಾವು 3x3ನಲ್ಲಿ ನಾಟಿ ಮಾಡ್ಕೋಬೋದು ಅಂತ ಹೇಳಿದ್ವಿ. ಬಟ್ ಅದೇ ರೀತಿ ಇದು ಮಾಡ್ಕೋಬೋದಾ? ಬೇಡ. ಇದು ನಿಮಗೆ ಅಷ್ಟು ಡಿಸ್ಟೆನ್ಸ್ ಬೇಕಿಲ್ಲ. ಯಾಕೆಂದರೆ ಸ್ಮಾರ್ಟ್ ನೇಪಿಯರ್ ನಿಮಗೆ ಪೊದೆ ಮಾದರಿಯಲ್ಲಿ ಬರೋದ್ರಿಂದ 3x3 ಅನ್ನು ಹೇಳಿದ್ವಿ. ಇದು ಅಷ್ಟು ಪೊದೆ ಬರೋದೇ ಇಲ್ಲ, ಸ್ವಲ್ಪ ಹೈಟ್ ಬೆಳೆಯೋದ್ರಿಂದ ಇದು ನಿಮಗೆ ಏನು ನಮ್ಮ ರೋಟಾವೇಟರ್ ಹೊಡ್ಕೊಂಡ ನಂತರ ನಾವೇನು ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತೀವಿ, ಅದ್ರ ಜೊತೆ ಒಂದು ಗೌರ್ನಮೆಂಟ್ ಗೊಬ್ಬರ ಅಂತ ಅಂದರೆ ರಾಸಾಯನಿಕ ಗೊಬ್ಬರವನ್ನು ಸಹ ಹಾಕ್ತೀವಿ. ಇದಾದ ನಂತರ ನಿಮಗಿಲ್ಲಿ 2x2 ಒಂದು ಮೆಜರ್ಮೆಂಟಲ್ಲಿ 2 ಸಾಲಿಂದ ಸಾಲಿಗೆ 2 ಅಡಿ ಮತ್ತು ಕಡ್ಡಿಯಿಂದ ಕಡ್ಡಿಗೆ ಒಂದು ಸ್ಟಿಕ್ಕಿಂದ ಸ್ಟಿಕ್ಗೆ 2 ಅಡಿ. ಇಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನೀವು ಕಡ್ಡಿ ಇಟ್ಟಂತಹ ಮರುದಿನವೇ ಅದರ ನೀರನ್ನು ಹಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದರ ಒಂದು ಮೊಳಕೆ ಬರಲಿಕ್ಕೆ ಬೇಗನೆ ಸ್ಟಾರ್ಟ್ ಆಗುತ್ತೆ, ಫಾಸ್ಟಾಗಿ ಮೊಳಕೆ ಬರುತ್ತೆ. ಬಂದಂತಹ ಒಂದು ಇದಕ್ಕೆ ಕಳೆ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಖಂಡಿತ ನೀವು ಮ್ಯಾನ್ಯಲ್ ಆಗಿ ಏನಾದರೂ ಕಳೆ ನಿಯಂತ್ರಣ ಮಾಡಿಕೊಂಡ್ರೆ ನೆಕ್ಸ್ಟ್ ಇದರ ಒಂದು ಬೆಳವಣಿಗೆ ಫಾಸ್ಟಾಗಿ ಆಗೋದ್ರಿಂದ ನೆರಳು ಮುಚ್ಕೊಳ್ಳುತ್ತೆ, ಕಳೆ ನಿಯಂತ್ರಣ
ತನ್ನಷ್ಟಕ್ಕೆ ತಾನೇ ಆಗುತ್ತೆ ನೆಕ್ಸ್ಟ್ ಕಳೆದ ದಿನಗಳಲ್ಲಿ. ಸೊ ಮುಖ್ಯವಾಗಿ ಫಸ್ಟ್ ಸ್ಟಾರ್ಟಿಂಗ್ ಅದೇನು ಮೊಳಕೆ ಬಂದಿರುತ್ತೆ ಆ ಸಮಯದಲ್ಲಿ ಬಯಲಿರುವಂಥ ಪ್ರದೇಶದಲ್ಲಿ ಮ್ಯಾನ್ಯುಯಲ್ ಆಗಿ ಆ ಆಳುಗಳ ಸಹಾಯದಿಂದ ಕಳೆಯನ್ನು ತೆಗೆದುಕೋಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ. ನೆಕ್ಸ್ಟ್ ಬರ್ತಾ ನೀವು ನೆಕ್ಸ್ಟ್ ಇದರ ಒಂದು ಕಟಾವಣೆಯ ಒಂದು ಅವಧಿ ಅಂತ ಅಂದರೆ 60 ದಿನಗಳಿಗೆ ಮೊದಲ ಕಟಾವಣೆ ಅಂತದಾಗುತ್ತೆ. ನಂತರ ನಿಮಗೆ 35ರಿಂದ 40 ದಿನಗಳಲ್ಲಿ ಪ್ರತಿ ಒಂದು ಕಟಾವಣೆಯನ್ನು ಮಾಡ್ಕೋಬೋದು. ಸೊ ಒಟ್ಟಾರೆ ಸರಾಸರಿ ಇದರ ಒಂದು ಇಳುವರಿ ಬಂದುಬಿಟ್ಟು 200 ಮೆಟ್ರಿಕ್ ಟನ್ ಅಷ್ಟು 1 ಎಕರೆಗೆ ಇಳುವರಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇದರ ಒಂದು ಏನು ಮುಖ್ಯವಾಗಿ ಮೇಜರ್ ಒಂದು ಉಪಯೋಗ ಏನು, ಮೇಜರ್ ಆಗಿ ಇದನ್ನು ಯಾಕೆ ಉಪಯೋಗ ಮಾಡಬೇಕು ಅನ್ನೋದಾದರೆ ಇದು ಸಹ ವಿತೌಟ್ ಚಾಪಿಂಗ್, ಅಂದರೆ ನಾವು ಸ್ಮಾರ್ಟ್ ನೇಪಿಯರನ್ನು ಯಾವ ರೀತಿ ಚಾಪ್ ಮಾಡ್ದಲೇ ಕಡಿಮೆ ಅಂದರೆ 2-3 ಹಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು, ಸ್ವಲ್ಪ ಮೇಕೆ ಗುರಿಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು, ಚಾಪರ್ ಇಲ್ಲದೆ ಇರತಕ್ಕಂಥವ್ರು ಅಂದರೆ ಚಾಪ್ ಕಟ್ರ್ ಇಲ್ಲದೆ ಇರತಕ್ಕಂಥವ್ರು ಡೈರೆಕ್ಟಾಗಿ ಕೊಟ್ಟರೆ ಅದರ ಕಾಂಡ ಸಮೇತ ಅದು ರಸಭರಿತವಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಆಕ್ಸಿಲೇಟ್ಸ್ ಕಡಿಮೆ ಇರುತ್ತೆ. ಸೊ ರೆಡ್ ನೇಪಿಯರ್ ಮತ್ತು ಸ್ಮಾರ್ಟ್ ನೇಪಿಯರಲ್ಲಿ ಅಂದರೆ ಸೂಪರ್ ನೇಪಿಯರು ಈ ಕೋ ಸೀರೀಸ್ ನೇಪಿಯರ್ಗಳಲ್ಲಿರುವಂತೆ ಆಕ್ಸಿಲೇಟ್ಸ್ ಕಡಿಮೆ ಇರೋದರಿಂದ ಇದನ್ನು ನೇರವಾಗಿ ಕೊಡಬಹುದು. ಸೊ ಇದೇನು ತೊಂದರೆ ಇರೋದಿಲ್ಲ, ಆಟೋಮೆಟಿಕ್ ಆಗಿ ಇದನ್ನು ತಿಂತವೆ, ಸಂಪೂರ್ಣವಾಗಿ ತಿಂತವೆ. ವೇಸ್ಟೇಜ್ ಅನ್ನೋದು ಕಡಿಮೆ ಇರುತ್ತೆ, ಎರಡರಲ್ಲೂ ಸಹ ಅಷ್ಟೇ ವೇಸ್ಟೇಜ್ ಕಡಿಮೆ ಇರುತ್ತೆ ಕಂಪೇರ್ ಟು ಸೂಪರ್ ನೇಪಿಯರ್, ಕೋ ಸೀರೀಸ್ ನೇಪಿಯರ್ಸ್. ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ವೇಸ್ಟೇಜ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಚಾಪ್ ಮಾಡೋದ್ರೂ ಕೂಡ ಇಲ್ಲ ಡೈರೆಕ್ಟ್ ಕೊಟ್ಟರು ಬೆಸ್ಟ್ ಆಗಿರುತ್ತೆ ರೆಡ್ ನೇಪಿಯರು ಸಹ. ಓಕೆ, ಇದರ ಒಂದು ರೆಡ್ ನೇಪಿಯರ್ ಮುಖ್ಯವಾಗಿ ಈಗ ಎಲ್ಲಿ ಸಿಗ್ತಾ ಇದೆ ನಮಗೆ, ನಾವು ನಾಟಿ ಮಾಡ್ಕೋಬೇಕು ಇದನ್ನು ಅಂತ ಅಂದರೆ ಖಂಡಿತ ನಮ್ಮ ಹತ್ರ ಏನು ರೆಡ್ ನೇಪಿಯರ್ ಪ್ರೆಸೆಂಟ್ ಅವೈಲಬಲ್ ಇಲ್ಲ, ನಾವು ಸಹ ಅದನ್ನು ಬೆಳೆದಿಲ್ಲ. ನೆಕ್ಸ್ಟ್ ಏನಾದರೂ ಇದಾದರೆ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅದನ್ನು ಇದೆ ಅಂತ ಅಂದರೆ ಖಂಡಿತ ನಿಮ್ಗೆ ಅದನ್ನು ಸಪ್ಲೈ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ. ಸೊ ಇದು ಸಹ ಅಷ್ಟೇ ನಿಮಗೆ ಸ್ಮಾರ್ಟ್ ನೇಪಿಯರ್ಗೆ ಈಕ್ವಲ್ ಆಗಿ ಅಲ್ಪ ಸ್ವಲ್ಪ ಬದಲಾವಣೆಗಳಿರುತ್ತೆ, ಒಂದು ಸ್ವಲ್ಪ ಪರ್ಸೆಂಟೇಜಲ್ಲಿ ಕಡಿಮೆ ಇರಬಹುದು. ಬಟ್ ಒಂದು ಓವರಾಲ್ ನೋಡೋದಾದರೆ ಮೇಜರ್ ಆಗಿ ಇದರಲ್ಲಿ ಎರಡರಲ್ಲೂ ಸಹ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಬಟ್ ಇದು ಡೆವಲಪ್ ಮಾಡಿದ್ದು ಆಸ್ಟ್ರೇಲಿಯನ್ಸು, ಸ್ಮಾರ್ಟ್ ನೇಪಿಯರ್ ಡೆವಲಪ್ ಮಾಡಿದ್ದು ಇಂಡೋನೇಷ್ಯಾದಲ್ಲಿ ಆಗಿರೋದ್ರಿಂದ ಅದು ಇಂಡೋನೇಷ್ಯನ್ ನೇಪಿಯರು, ಇದು ಆಸ್ಟ್ರೇಲಿಯನ್ ನೇಪಿಯರು. ಸೊ ಇವೆರಡೂ ಸಹ ಅಷ್ಟು ಸಮಾನಾಂತರದಲ್ಲಿ ಈ ಒಂದು ಹುಲ್ಲುಗಳನ್ನು ನೀವು ಬೆಳಗಬಹುದು. ಮ್ಯಾಕ್ಸಿಮಮ್ ಯಾರೇ ಡೈರಿ ಫಾರ್ಮ್ಗಳನ್ನು ಮಾಡಲಿ, ಕುರಿ ಮೇಕೆ ಫಾರ್ಮ್ಗಳನ್ನು ಮಾಡಲಿ, ಮುಖ್ಯವಾಗಿ ನೀವು ಮೇವನ್ನು ಫಸ್ಟ್ ಸಂಗ್ರಹಣೆ ಮಾಡೋದಕ್ಕಾಗ್ಬೋದು ಅಥವಾ ಬೆಳ್ಕೊಳ್ಳೋದಕ್ಕಾಗ್ಬೋದು ಮುಂಚಿನ ಆಲೋಚನೆ ಮೇವಿನ ಬಗ್ಗೆ ಇರಬೇಕು. ಅದಾದ ನಂತರ ನೀವು ಎಂಥ ಶೆಡ್ ಆದರೂ ಹಾಕ್ಬೋದು ಅಥವಾ ಎಂಥ ಒಂದು ರಾಸುಗಳನ್ನಾದರೂ ತರಬಹುದು. ಸೊ ಮುಖ್ಯವಾಗಿ ನೀವು ಮೇವುಗಳನ್ನು ಯಾವುದು ಹೆಚ್ಚು ಪ್ರೋಟೀನ್ ಭರಿತವಾಗಿರುತ್ತೆ, ಯಾವುದು ಸೂಕ್ತವಾಗಿರುತ್ತೆ, ಸೊ ಯಾವ ಮೇವನ್ನು ಹೆಚ್ಚು ಪ್ರಾಣಿಗಳು ಇಷ್ಟಪಟ್ಟು ತಿಂತವೆ, ಇದರ ಬಗ್ಗೆ ನೀವು ಗಮನ ಹರಿಸಿದ್ದಾದರೆ ನಿಮ್ಮ ಮುಂದೆ ಏನೇ ಹೆಜ್ಜೆ ಇಟ್ಟರು ಸಹ ಅದು ಸುಖಮಯವಾಗೋದಕ್ಕಂತೂ ಯಾವುದೇ ತೊಂದರೆ ಇರೋದಿಲ್ಲ. ಸೊ ನೀವು ಯಾವುದೇ ರೀತಿ ಮೇವುಗಳನ್ನು ಸ್ಟೋರ್ ಮಾಡ್ಕೊಳ್ದಲೆ ಬೆಳೆಗಳದಲ್ಲೇ ನೀವು ಒಂದೇ ಸಲ ರಾಸುಗಳನ್ನು ತಂದು ಇರುವಂತಹ ಅಲ್ಪ ಸ್ವಲ್ಪ ಮೇವಿನಲ್ಲಿ ನಾವು ಸಾಕಾಣಿಕೆ ಮಾಡ್ತೀವಿ ಅಂದರೆ ಖಂಡಿತ ಸ್ವಲ್ಪ ತೊಂದರೆಗಂತೂ ಆಗೋದು ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಮುಂಚಿತವಾಗಿ ಮೇವಿನ ಬಗ್ಗೆ ನಾವು ಗಮನವನ್ನು ಹರಿಸಿ ಅದಾದ ನಂತರ ನಾವು ಶೆಡ್ ಆಗ್ಬೋದು ಅಥವಾ ಪ್ರಾಣಿಗಳನ್ನು ತರತಕ್ಕಂಥದ್ದಾಗ್ಬೋದು. ಇದನ್ನು ಮಾಡಿಕೊಂಡ್ರೆ ಸೊ ಡೈರಿ ಫಾರ್ಮ್ಗಳಾಗ್ಬೋದು ಅಥವಾ ಕುರಿ ಮೇಕೆ ಫಾರಮ್ಗಳಲ್ಲಾಗ್ಬೋದು ಸಕ್ಸಸ್ ಆಗಲಿಕ್ಕೆ ಖಂಡಿತ ಬೆಸ್ಟ್ ಆಗಿರ್ತದೆ ಈ ಒಂದು ಮೇವುಗಳು. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್, ನಮಸ್ಕಾರ.